ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಇವತ್ತು ಹೊಳೆನರಸೀಪುರದ ರಂಗನಾಥ ಸ್ವಾಮಿ ದೇಗುಲದ ಆ ಬೆಟ್ಟದ ತಪ್ಪಲಿನಲ್ಲಿ ನೆರವೇರಿದೆ. ವಿಚಾರ ಅಂತ ಅಂದರೆ ಇದು ಕೇವಲ ದೇವೇಗೌಡರು, ಅವರ ಕುಟುಂಬಸ್ಥರು, ಅವರ ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರು ಮಾತ್ರ ಸೇರಿದಂಥದ್ದಲ್ಲ. ಪಕ್ಷಾತೀತವಾಗಿ ಬಹಳಷ್ಟು ನಾಯಕರುಗಳು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅಂದರೆ ಅಂತ್ಯಕ್ರಿಯೆ ಕಾರ್ಯದಲ್ಲಿ ಜೊತೆಗೆ ಬಹಳ ಭಾವನಾತ್ಮಕವಾದಂಥ ಕೆಲ ಸನ್ನಿವೇಶಗಳಿಗೂ ಕೂಡ ಆ ಸಂದರ್ಭ ಸಾಕ್ಷಿಯಾಯಿತು. ಬನ್ನಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ರಿಪೋರ್ಟ್ ನೋಡ್ಕೊಂಬರೋಣ. ಭಾಗ್ಯ ದೇವತೆಯಾಗಿದ್ದ ಚೆನ್ನಮ್ಮನ ಪಾರ್ಥಿವ ಶರೀರದ ಬಳಿ ಕೂತು ದೇವೇಗೌಡರ ಕಣ್ಣೀರು. ತಾಯಿ ಅಗಲಿಕೆಯಿಂದ ನೊಂದು ಪುತ್ರ ರೇವಣ್ಣ, ಸೊಸೆ ಭವಾನಿ, ಪುತ್ರಿಯರಾದ ಅನಸೂಯ, ಶೈಲಜಾ ಅಶ್ರುತರ್ಪಣ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮಣ್ಣಲ್ಲಿ ಮಣ್ಣಾದ ದೇವೇಗೌಡರ ದೇವತೆ ಚೆನ್ನಮ್ಮ. ಹಾಸನದ ಮಾವಿನಕೆರೆ ಬೆಟ್ಟದ ತಪ್ಪಲಿನ ಜಮೀನಿನಲ್ಲಿ ಚೆನ್ನಮ್ಮ ಅಂತ್ಯಕ್ರಿಯೆ ನೆರವೇರಿದೆ. ಗೌಡರ ಪತ್ನಿಗೆ ಸಕಲ ಸರ್ಕಾರಿ ಗೌರವಗಳನ್ನು ಸಲ್ಲಿಸಲಾಗಿದೆ. ಸಿಎಂ ಡಿಕೆ ಶಿವಕುಮಾರ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಶಿವರಾಜ್ ಸಿಂಗ್ ಚೌಹಾಣ್ ಸೇರಿದಂತೆ ಘಟಾನುಘಟಿ ನಾಯಕರು ಅಂತಿಮ ನಮನ ಸಲ್ಲಿಸಿದ್ದಾರೆ. ಹಾಸನದ ಜನ ತಮ್ಮ ಮನೆ ಮಗಳಿಗೆ ಕಣ್ಣೀರ ವಿದಾಯ ಹೇಳಿದ್ದಾರೆ. ಇನ್ನು ಡಿಕೆ ಎಚ್ಡಿಕೆ ನಡುವೆ ರಾಜಕೀಯ ವೈರತ್ವ ಇದೆ. ಈ ಇಬ್ಬರು ನಾಯಕರು ರಾಜಕಾರಣದಲ್ಲಿ ಸದಾ ಕಾದಾಡ್ತಾ ಇರ್ತಾರೆ. ಅದೆಷ್ಟೋ ಬಾರಿ ರಾಜಕೀಯ ಗಲಾಟೆ, ವೈಯಕ್ತಿಕ ಕದನಕ್ಕೂ ಇಳಿದಿದೆ. ದೇವೇಗೌಡ ಪತ್ನಿ ಚೆನ್ನಮ್ಮ ಸಾವಿನ ಬಳಿಕ ಈ ನಾಯಕರ ನಡೆ ರಾಜಕಾರಣ ಮೆಚ್ಚುವಂತಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜಕೀಯ ವೈರತ್ವವನ್ನ ಮರೆತು ತಾವೇ ಖುದ್ದಾಗಿ ಅಂತ್ಯಕ್ರಿಯೆಗೆ ತೆರಳಿದ್ದರು. ಕುಟುಂಬ ಸಮೇತ ಹೋಗಿದ್ದರು. ಈ ಮೂಲಕ ಸಾವಿನ ನೋವಿನಲ್ಲಿ ರಾಜಕೀಯ ಇಲ್ಲ ಅನ್ನೋ ಸಂದೇಶ ಸಾರಿದ್ರು. ಈ ದೃಶ್ಯಗಳು ನಾವು ಹೇಳ್ತಾ ಇರೋ ಮಾತಿಗೆ ಸಾಕ್ಷಿ ನುಡಿಯುವಂತಿವೆ. ಬೇರೆ ನಾಯಕರುಗಳಿಗಿಂತ ಭಿನ್ನವಾಗಿ ಡಿಕೆ ಸರ್ಕಾರ ಚೆನ್ನಮ್ಮ ಅವರಿಗೆ ಸರ್ಕಾರಿ ಗೌರವ ಕೊಡ್ತು. ಡಿಕೆ ರಾಜ್ಯದ ಸಿಎಂ ಆಗಿ ಸಕಲ ಗೌರವ ನೀಡಿದ್ರು. ಮನೆ ಮಗನಂತೆ ಸಾವಿನ ಮನೆಯಲ್ಲಿ ಸಾಂತ್ವನ ಹೇಳೋ ಕೆಲಸ ಮಾಡಿದ್ರು. ದೇವೇಗೌಡರ ಪಕ್ಕದಲ್ಲೇ ಕೂತು ದೊಡ್ಡಗೌಡರ ಮಾತುಗಳನ್ನ ಆಲಿಸಿದ್ರು. ಇನ್ನು ಡಿಕೆ ಶಿವಕುಮಾರ್ ದೊಡ್ಡ ತ್ರಿವರ್ಣ ಧ್ವಜವನ್ನ ಹಸ್ತಾಂತರಿಸಿದ್ರು. ಈ ಕ್ಷಣ ಭಾವುಕವಾಗಿತ್ತು. ಅಷ್ಟೇ ಅಲ್ಲದೆ ಎಚ್.ಡಿ. ಕುಮಾರಸ್ವಾಮಿ ಅವರಿಗೂ ಧ್ವಜವನ್ನ ಹಸ್ತಾಂತರಿಸಿ ಕೈ ಮುಗಿದು ಸಾಂತ್ವನ ಹೇಳಿದ್ರು. ರಾಜ್ಯ ಸರ್ಕಾರ ಕೊಟ್ಟ ಗೌರವಕ್ಕೆ ಚೆನ್ನಮ್ಮ ಪುತ್ರ ಕೇಂದ್ರ ಸಚಿವ ಕುಮಾರಸ್ವಾಮಿ ಧನ್ಯವಾದ ಹೇಳಿದ್ರು. ಸರ್ಕಾರದ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರದ ಎಲ್ಲ ರೀತಿಯ ಅವರಿಗೆ ಗೌರವವನ್ನು ಸಲ್ಲಿಸತಕ್ಕಂಥದಕ್ಕೆ ಈ ಒಂದು ನನ್ನ ತಾಯಿ ಮುಕ್ತಿಯನ್ನು ಪಡೆಯತಕ್ಕಂಥ ಒಂದು ಆತ್ಮ ಶಾಂತಿಯನ್ನು ಪಡೆಯತಕ್ಕಂಥದಕ್ಕೆ ಎಲ್ಲರ ಆಶೀರ್ವಾದ ಏನಿದೆ, ನಿಮ್ಮೆಲ್ಲರಿಗೆ ನಾನು ಮತ್ತೊಮ್ಮೆ ನನ್ನ ಗೌರವಪೂರ್ವಕ ವಂದನೆಗಳನ್ನ ರಾಜ್ಯ ಸರ್ಕಾರಕ್ಕೆ ಎಲ್ಲರಿಗೂ ಸಲ್ಲಿಸ್ತೀನಿ. ಚೆನ್ನಮ್ಮ. ಮಂಜುನಾಥ್, ಟಿವಿ9 ಹಾಸನ.